ಕಾಫಿ ಮಾಡು ಬನ್ನಿ ಒಂದು ಲೋಟ ಪ್ಲೀಸ್. ಬೆಳಗ್ಗೆನೆ ನೀನೇ ನನಗೊಂದು ಲೋಟ ಕಾಫಿ ಮಾಡಿಕೊಟ್ರೆ ಇಡೀ ದಿನ ನನಗೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಡೇ ನಾನು ಖುಷಿಯಾಗಿರ್ಬೇಕಂದ್ರೆ ಬೆಳಗ್ಗೆ ನಿನ್ನ ಕೈಯಿಂದ ಒಂದು ಲೋಟ ಕಾಫಿ ಕುಡಿಬೇಕು. ಸರಿಗೆ ಹೋಗಿಲ್ಲ ಅವಳಿಗೆ. ಏನಾಗಿದೆ ಉಗ್ರ ಅದೇ ಇದಾಯ್ತಲ್ಲ ಕಾಲ. ನನಗೆ ಅಮ್ಮ ನೋಡಿದಾಗೆಲ್ಲ ನಗು ಬರುತ್ತಡ ಈ ಡ್ಯಾನ್ಸ್. ಅದೇ ಅದೇನಷ್ಟು ಕೆಟ್ಟದಾಗಿ ಮಾಡ್ತಿದ್ದಾಳೆ. ಟೈಲ ನೋಡ್ಬೇಕು ಇದನ್ನ. ನೋಡಿದಾಳ ಕೊಟ್ರಸಿ ನಂಗೆ ಕೂರಬಾರ್ದು. ಕೊಟ್ರಸಿ ನಾನು ಕೂರಬಾರ್ದು. ಕೆಲಸ ಮಾಡ್ತಿಲ್ಲ ಬೆಳಗ್ಗೆನೆ ಆರೋಗ್ಯವಾಗಿರ್ತೀಯ. ಬೆಳಗ್ಗೆನೆ ಕಾಫಿ ಮಾಡಿಕೊಟ್ಟು ಒಂದು ಲೋಟ ಕಾಫಿ ಕೊಟ್ಟನಲ್ಲ ಅದಕ್ಕೆ ಎಷ್ಟು ಮಾತಾಡ್ತಿದ್ದೆ. ಫೋನ್ ಇಡೋಲಿ. ಯಾರು ಕಾಫಿ ಮಾಡ್ಕೊತಿದ್ದು? ಅಮ್ಮ. ಯಾರು ನೋಡಿಲ್ಲ. ಕಟ್ಟಾಕಿದ್ರೆ ಇಬ್ರು ಎಲ್ಲಿಂದ ತಗ್ಲಾಕೊಂಡ್ರು ಇಬ್ರು. ಬಾಮ್ಮ ಕೂತ್ಕೊಳ್ಳಮ್ಮ ಓದ್ಕೊಳಮ್ಮ. ಯಾವ ಜಿಪ್ಪು? ತನುಗೆ ಇವತ್ತು ಟ್ಯೂಷನಲ್ಲಿ ಪ್ರಿಪ್ರೇಟರಿ ಎಕ್ಸಾಮು. ಆಲ್ ದ ಬೆಸ್ಟ್ ತನು. ಚೆನ್ನಾಗಿ ಬರೀಬೇಕು. ಫಿಸಿಕ್ಸ್ ಇವತ್ತು. ಹಾಗೆ ಇವತ್ತು ಒಂದು ಪಾರ್ಸಲ್ ತೊಗೊಂಡಿದ್ದೀನಿ ಮೀಶೋದಿಂದ. ಹೊಸ ವರ್ಷಕ್ಕೆ ಬರಬೇಕಾಗಿದ್ದು, ಹೊಸ ವರ್ಷ ಆದಮೇಲೆ ಬಂದಿದ್ದೆ. ಸೊ ಟ್ಯೂಷನಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ತೋರಿಸ್ತೀನಿ. ಕೊಡು ನಡಿ ಜಲ್ದಿ ನಡಿ. 4 ಗಂಟೆಯಿಂದ ಎಕ್ಸಾಮ್. ನಾಲ್ಕು ಗಂಟೆಗೆ 5 ನಿಮಿಷ ಇದೆ. ಮನೆಗೆ ಬಂದೆ ಈಗ. ಫಾಸ್ಟಾಗಿ ಹೋಗಿದ್ದು ಇವತ್ತು, ಲೇಟಾಗಿಬಿಡುತ್ತೆ ಅಂತ. ಓಕೆ, ಸಾಂಬಾರು ಅವರೆಕಾಳು, ಬೀನ್ಸು, ಸಾಂಬಾರು ರಾತ್ರಿಗೂ ಆಗುತ್ತಿದ್ದು. ಬೆಳಗ್ಗೆ ಇವತ್ತು ಅಡುಗೆನೇ ಮಾಡಿಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಲಿಲ್ಲ. ಸಾಂಬಾರು ಮಾಡಿ ರೈಸ್ ಮಾಡಿದ್ದು ಅದನ್ನೇ ತಿಂದಿದ್ದಾಯ್ತು ಇವತ್ತು ಬೆಳಗ್ಗೆನೆ. ಏನು ಬ್ರೇಕ್ಫಾಸ್ಟ್ ಮಾಡಲೇ ಇಲ್ಲ. ದೇವ್ರ ಪೂಜೆ ಮಾಡಬೇಕು. ದೇವ್ರಿಗೆ ಒಂದು ದೀಪ ಹಚ್ಬೇಕೀಗ. ಫಸ್ಟ್ ಈಗ ನಾನು ಕುರ್ತಾ ತೋರಿಸ್ತೀನಿ ಬನ್ನಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 228 ರೂಪಾಯಿ. XXL. ಹೊಸ ವರ್ಷಕ್ಕೆ ಅಂತ ಆರ್ಡ್ರ್ ಮಾಡಿದ್ದು. ಇವತ್ತು 3ನೇ ತಾರೀಕು. ಇವತ್ತು ಬಂದೈತೆ.
ಹೊಸ ವರ್ಷಕ್ಕೆ ಇನ್ನೊಂದಿತ್ತು ಪಿಂಕ್ ಕಲರು, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ವಾ, ಅದನ್ನೇ ಹಾಕ್ಕೊಂಡೆ. ರಿವ್ಯೂ ಚೆನ್ನಾಗಿತ್ತು ಇದ್ರದ್ದು, ಹಾಗಾಗಿ ಡಬಲ್ ಎಕ್ಸೆಲ್ ನೋಡಿದ್ರೆ ಯಾಕೋ ಇದ್ರ ಸೈಜ್ ನೋಡಿದ್ರೆ ನನಗೆ ಡೌಟ್ ಆಗ್ತಾಯಿದೆ, ಹಂಗಾಗುತ್ತೋ ಇಲ್ವೋ ಅಂತ. ಸ್ಟಿಚ್ ಹಾಕಬೇಕು. ಇದು ಕ್ಲಾತ್ ಯಾವ ಥರ ಅಂದರೆ ಈ ಕಡೆ ಪಾಲಿಸ್ಟರು ಅಲ್ಲ, ಈ ಕಡೆ ಕಾಟನು ಅಲ್ಲ, ಥರ ಸೆಮಿ ಕಾಟನ್ ಥರ. ಲೇಸ್ ಎಲ್ಲ ಚೆನ್ನಾಗಿದೆ. ತೋಳಿಗೆಲ್ಲ ಏನು ಲೇಸ್ ಇಲ್ಲ, ಮಾಮೂಲಿ ಪ್ಲೈನ್ ಆಗಿದೆ. ನೆಕ್ಕಿಗೆ ಮಾತ್ರ ಲೇಸ್ ಇದೆ. ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ವೇರ್ ಮಾಡ್ತೀನಿ. ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ, ಬಟ್ಟೆ ಎಲ್ಲ ಒಣ ಹಾಕ್ಬೇಕು. ಫಸ್ಟ್ ಈಗ ದೇವ್ರ ಪೂಜೆ ಮಾಡಿಬಿಡೋಣ. ದೇವ್ರ ಪೂಜೆ ಮಾಡಿದ ಮೇಲೇ ಬಟ್ಟೆ ಒಣ ಹಾಕ್ತೀನಿ. ತನುಗೆ 6:15 ತನಕ ಇದೆ ಎಕ್ಸಾಮು. 2 ಅವರ್ ಕೊಟ್ಟಿದ್ದಾರೆ, ಅಂದರೆ 2:15 ಅವರ್ ಕೊಟ್ಟಿದ್ದಾರೆ. 6:15 ಅಷ್ಟೊತ್ತಿಗೆ ಹೋಗಿ ತನ್ನ ಟ್ಯೂಷನಿಂದ ಕರ್ಕೊಬರ್ಬೇಕು. ಸದ್ಯಕ್ಕೆ ಈಗ ಫಸ್ಟು ಪೂಜೆ ಮಾಡಿಬಿಡ್ತೀನಿ ದೇವರಿಗೆ. 4:05 ಆಗೋಯ್ತು. ಇವಾಗ ಪೂಜೆ ಮಾಡ್ತೀನಿ, ತಂಪತ್ತಲ್ವ. ಪೂಜೆ ಮಾಡಿ ದೀಪ ಎಲ್ಲ ಹಚ್ಚಿ ಅದಾದ್ಮೇಲೆ ಬಟ್ಟೆ ಎಲ್ಲ ಒಣ ಹಾಕ್ತೀನಿ.
ಪೂಜೆ ಮುಗಿಸಿ ಇವಾಗ ಒಂದು ಕಾಲು ಗಂಟೆ ಹಂಗೆ ಕಾಫಿ ಕುಡ್ಕೊಂಡು ಫೋನ್ ನೋಡಿಕೊಂಡು ರಿಲ್ಯಾಕ್ಸಾಗಿ ಕೂತ್ಕೊಂಡೆ. ಇನ್ನು ಬಟ್ಟೆಗಳು ನೆನ್ನೆ ವಾಶ್ ಮಾಡಿದ ಬಟ್ಟೆ ಎಲ್ಲ ಒಣ ಹಾಕಿದ್ದೆ, ಅದನ್ನೆಲ್ಲ ಈಗ ತೆಗಿಬೇಕು. ಅದನ್ನೆಲ್ಲ ತೆಗೆದು ಮತ್ತೆ ಇವತ್ತು ವಾಶ್ ಮಾಡಿರೋ ಬಟ್ಟೆಗಳನ್ನು ಹಾಕ್ಕೋಬೇಕು. ಮುಂದುಗಡೆ ಒಂದು ತಂತಿ ಇದೆ, ಆ ಒಂದು ತಂತಿಯಲ್ಲಿ ಒಂದು 10-12 ಬಟ್ಟೆ ಒಣ ಹಾಕ್ಕೋಬೋದು ಅಷ್ಟೇ. ಮತ್ತು ಬಾಲ್ಕನಿಯಲ್ಲಿ ದಾರ ಕಟ್ಕೊಂಡಿದ್ದೀನಿ ನಾನೇ, ಒಂದು ವಯರ್ ಕಟ್ಕೊಂಡಿದ್ದೀನಿ, ಒಂದು 3 ಲೈನ್ ಕಟ್ಕೊಂಡಿದ್ದೀನಿ. ಅಲ್ಲಿ ಸ್ವಲ್ಪ ಬಟ್ಟೆಗಳನ್ನು ಒಣ ಹಾಕ್ಕೋಬೋದು. ಒಂದೊಂದು ಸತಿ ಸಾಕಾಗಲ್ಲ ಅನಿಸುತ್ತೆ, ಆದ್ರೂ ಅಡ್ಜಸ್ಟ್ ಮಾಡಿ ಅಲ್ಲೇ ಹಾಕ್ಬಿಡ್ತೀನಿ. ಬಾಲ್ಕನಿಯಲ್ಲಿ ಮಾತ್ರ ಚೆನ್ನಾಗಿ ಬಿಸಿಲು ಬರುತ್ತೆ, ಹಂಗಾಗಿ ಒಂದೇ ದಿವಸ ಅಂದರೆ ಬೆಳಗ್ಗೆ ಒಣ ಹಾಕಿದರೆ ಸಂಜೆ ಅಷ್ಟೊತ್ತಿಗೆ ಒಣಗಿಬಿಡುತ್ತೆ. ಹೋಗಿ ಆಟ ಆಡ್ತೀಯಾ? ಏನು ಆಟ ಆಡ್ತೀಯಾ? ಇವೆಲ್ಲ ಆಟ ಆಡ್ತೀಯಾ? ಜಾರಗುಪ್ಪೆ ಆಡ್ತೀಯಾ? ಹಾಂ, ಅವಾಗ ಸೊಳ್ಳೆ ಬರ್ತಲ್ಲ ಅವಾಗಲಾ? ಓ, ಈ 6 o'clock ತನಕ ಆಡ್ತೀಯಾ? ಪಾರ್ಕ್ ಸ್ಟೋರಿ ಹೇಳ್ತಾರೆ 6 ಗಂಟೆ ಸೊಳ್ಳೆ ಕಚ್ಚುತ್ತೆ, ಅಷ್ಟೊತ್ತಿಗೆ ಬರ್ತೀವಿ ಅಂತ. ಇಲ್ಲ, ಅಲ್ಲಿ ಹೋಗ್ತೀರಾ ಹೆಸರಲ್ಲಿ ಹೊಡ್ಪಾರ್ಕಿಗೆ? ಅಲ್ಲಿ ಅಲ್ಲಿಂದ ಅದೇ ಚೆನ್ನಾಗಿ, ಅಲ್ಲೇ 2-3 ಚೆನ್ನಾಗಿದ್ದಾರೆ. ಈ ಕಡೆ ಎಲ್ಲ ಸ್ವಲ್ಪ, ಈ ಕಡೆ ಇರ್ತಲ್ಲ, ಆ ಕಡೆ ಕತ್ತತ್ತು ಥರ ಇದೆ. ಹೌದು. ನಮ್ಮನೆ ಪಕ್ಕ 2 ಮಕ್ಕಳಿದ್ದಾರೆ, ಆ ಮಕ್ಕಳ ಜೊತೆ ಮಾತಾಡ್ತಾ ಇರ್ತೀನಿ, ಅವರ ಅಮ್ಮನ ಜೊತೆನೂ ಮಾತಾಡ್ತಾ ಇರ್ತೀನಿ. ಅಕ್ಕಪಕ್ಕ ಇಲ್ಲಿ ಒಳ್ಳೆ ಜನ ಇದ್ದಾರೆ, ಪೀಸ್ಫುಲ್ ವಾತಾವರಣ, ಯಾವುದಕ್ಕೂ ತೊಂದರೆ ಇಲ್ಲ. ಪಕ್ಕದ ಮನೆಯವರು ಅಷ್ಟೇ, ಮಕ್ಕಳು ಇರೋದ್ರಿಂದ ಅವ್ರ ಜೊತೆ ಅವಾಗವಾಗ ಏನಾದರೂ ತಮಾಷೆಯಲ್ಲಿ ಮಾತಾಡ್ತಾ ಇರ್ತೀನಿ. ಬಾಲ್ಕನಿಯಲ್ಲಿ ಬಂದು ನಿಂತ್ಕೊಂಡಾಗಲೂ ಮಾತಾಡ್ತಾ ಇರ್ತೀನಿ, ಖುಷಿಯಾಗುತ್ತೆ ಅವ್ರ ಜೊತೆ ಮಾತಾಡೋದು. ಇನ್ನು ನಮ್ಮ ಊರು ಸೈಡವರೇ, ಹಾಸನ್ನವರು ನಮ್ಮ ಪಕ್ಕದಲ್ಲಿರೋದ್ರಿಂದ ನಮಗೊಂಥರ ಹತ್ತಿರವಾಗಿದ್ದಾರೆ ಅನಿಸುತ್ತೆ. ಅಂದರೆ ನಮ್ಮ ಮಾತಿಗೆ ಸ್ಪಂದಿಸೋ ಅಂಥವ್ರು ಅಂತಲೇ ಹೇಳ್ಬೋದು. ಹಂಗಾಗಿ ಅವ್ರ ಜೊತೆ ಮಾತಾಡೋಕ್ಕೂ ತುಂಬ ಖುಷಿಯಾಗುತ್ತೆ, ಅವ್ರ ಜೊತೆನೂ ಆವಾಗವಾಗ ಮಾತಾಡ್ತಾ ಇರ್ತೀನಿ. ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿದೆ. ಇನ್ನೊಂದು 3-4 ತಿಂಗಳಲ್ಲಿ ಇಲ್ಲಿ ಬಿಟ್ಟೋಗ್ತೀವಿ, ಅದೊಂದು ಬೇಜಾರು. ಯಾಕಂದರೆ ಎಲ್ಲ ಕಡೆಯೂ ನಮಗೆ ಒಳ್ಳೆ ಜನ, ಒಳ್ಳೆ ಮನೆಗಳು ಸಿಗಲ್ಲ. ಅಂದರೆ ಒಳ್ಳೆ ಓನರ್ಗಳು, ಒಳ್ಳೆ ಬಾಡಿಗೆ ಮನೆ, ಅಕ್ಕಪಕ್ಕ ಒಳ್ಳೆಯವರು ಎಲ್ಲ ಕಡೆ ಸಿಗೋದಿಲ್ಲ. ಸಿಕ್ಕಿರೋ ಕಡೆಯೂ ನಮಗೆ ಜಾಸ್ತಿ ದಿನ ಇರೋಕ್ಕಾಗಲ್ಲ, ನಮ್ಮ ಅನುಕೂಲತೆಗೆ ತಕ್ಕಾಗಿ ನಾವು ಹೋಗಲೇಬೇಕಾಗತ್ತೆ. ಸೊ ಹಂಗಾಗಿ ಅದೊಂದು ಸ್ವಲ್ಪ ಬೇಜಾರಾಗುತ್ತೆ ನನಗೂ. ಮಕ್ಕಳ ಜೊತೆ ಎಲ್ಲ ಮಾತಾಡೋದು, ಪಕ್ಕದ ಮನೆಯವ್ರ ಜೊತೆ ಮಾತಾಡೋದು ಒಂಥರ ಖುಷಿಯಾಗಿರುತ್ತೆ. ಅವಾಗವಾಗ ಏನಾದರೂ ಒಂದು ವಿಷಯಗಳನ್ನ ಶೇರ್ ಮಾಡೋದು. ಸೊ ಹಾಗೆಯೇ ಈಗ ಬಟ್ಟೆ ಎಲ್ಲ ಒಣ ಹಾಕಿ ಆದಮೇಲೆ ಬಟ್ಟೆಗಳನ್ನೆಲ್ಲ ಮಡಿಸಿ ಇಡ್ತಾ ಇದ್ದೀನಿ. ಬಟ್ಟೆ ತಂದು ಸ್ಟಿಚಿಂಗ್ ಮಿಷಿನ್ ಮೇಲೆ ಒಟ್ಬಿಟ್ಟಿರ್ತೀನಿ. ಒಂದೊಂದು ಸತಿ ಬೇಜಾರಾಗ್ತಾ ಇರುತ್ತೆ, ಯಾರು ಮಾಡಿಸ್ತಾರಪ್ಪ ಅಂತೇಳಿ. ಆವಾಗ ಮಡಿಸಲ್ಲ. ಒಂದೊಂದು ಸತಿ ಅಯ್ಯೋ ಹಿಂಗೆ ತುಂಬಿಟ್ಬಿಟ್ಟಿದ್ದೀನಲ್ಲ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ರೆ ಪಟ ಅಂತ ಮಡಿಸಿ ಇಟ್ಬಿಡ್ತೀನಿ. ಆ ರೀತಿ ನಾನು ಇವಾಗ ಬಟ್ಟೆ ಎಲ್ಲ 2 ಬೀರು ಇದೆ, ಅದರಲ್ಲಿ ಒಂದರಲ್ಲಿ ನಂದು ತನ್ನದು ಒಂದು ಕಬೋರ್ಡ್ ಏನಿದೆ ಅದರ ಫುಲ್ಲು ನಂದು ತನ್ನದೇ ಬಟ್ಟೆಗಳಿದೆ. ಇನ್ನೊಂದು ಕಬೋರ್ಡಲ್ಲಿ ನನ್ನ ಹಸ್ಬೆಂಡೇ ಜಾಸ್ತಿ ಇದೆ. ಅದು ಬಿಟ್ಟರೆ ನನ್ನ ಸ್ಯಾರಿಗಳು ಸ್ವಲ್ಪ ಈ ಕಡೆ ಬೀರುವಲ್ಲಿ ಇಟ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡದೆಲ್ಲ ಈ ಬೀರುವಲ್ಲಿ ಇಟ್ಬಿಡ್ತೀನಿ. ಅವ್ರದ್ದು ಡೈಲಿ ವೇರು ಮತ್ತು ಹೊರಗಡೆ ಹಾಕ್ಕೊಂಡೋಗೋದು ಬಟ್ಟೆಗಳು. ಅವ್ರ ಹತ್ರ ಅಷ್ಟು ಬಟ್ಟೆಗಳಿದ್ರೂ ಡೈಲಿ ಅವ್ರು ಕಾಕಿ ಬಟ್ಟೆನೇ ಹಾಕ್ಕೊಳ್ಳೋದು. ನೀವು ಬರೀ ಕಾಕಿ ಬಟ್ಟೆಲಿ ನೋಡಿ ನಿಮಗೂ ಸಾಕಾಗಿರುತ್ತೆ. ದಿನ ಅದನ್ನೇ ಹಾಕ್ಕೊಳ್ಳೋದ್ರಿಂದ ಅದರಲ್ಲೇ ವಿಡಿಯೋ ಮಾಡ್ತಾಯಿರ್ತೀನಿ. ಕಲರ್ ಡ್ರೆಸ್ಗಳನ್ನ ಹಾಕ್ಕೊಳ್ಳೋದು ಅಪರೂಪ. ಎಲ್ಲರೂ ಹೊರಗಡೆ ಹೋದಾಗ, ಏನಾದ್ರು ದೇವಸ್ಥಾನಗಳಿಗೆ ಹೋದಾಗ ಅಪರೂಪ. ಇನ್ನು ಆಟೋ ಓಡಿಸೋದ್ರಿಂದ ಆಟೋಗೆ ಕಲರ್ ಡ್ರೆಸ್ಸೇ ಹಾಕೋಂಗಿಲ್ಲ, ಕಾಕಿ ಡ್ರೆಸ್ ಹಾಕಬೇಕು, ಇಲ್ಲ ಫೈನ್ ಹಾಕ್ತಾರೆ. ಹಾಗಾಗಿ ಕಾಕಿ ಬಟ್ಟೆ ಹಾಕ್ಕೊಂತಾರೆ. ಮಡಿಸಿದ್ದಾಯಿತು. ಹಾಗೆ ಟೈಮ್ ನೋಡಿ 5 ಗಂಟೆ ಆಯಿತು. 1 ಅವರಲ್ಲಿ ಇಷ್ಟೆಲ್ಲ ಕೆಲಸ ಆಯಿತು. ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು 6:15 ಅಷ್ಟೊತ್ತಿಗೆ ಟ್ಯೂಷನ್ ಹತ್ರ ಹೋಗಬೇಕು. ಓಕೆ.
ಸ್ವಲ್ಪ ಹೊತ್ತು ಹಂಗೆ ಬಂದ್ಬಿಟ್ಟು ಬಾಲ್ಕನಿ ಹತ್ರ ಕೂತ್ಕೊಂಡು ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ. 6:15 ಹೋಗೋಷ್ಟರಲ್ಲಿ ಎಡಿಟ್ ಮುಗಿಸೋಣ ಅಂತ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ರು. ನಾನು ಇಲ್ಲೇ ಉತ್ರಳ್ಳಿ ಹತ್ರನೇ ಇದ್ದೀನಿ, ಬರ್ತೀನಿ, ತರಕಾರಿ ಏನಾದರೂ ಬೇಕಾದರೆ ಬಾ ಕೊಡಿಸ್ತೀನಂತೆ ಅಂತಂದರು. ಸರಿ ಅಂತೇಳ್ಬಿಟ್ಟು ನಾನು ಹಂಗೇ ತನೂ ಕರ್ಕೊಂಡು 3 ಜನ ಹೋಗಿ ತರಕಾರಿ ತರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಮನೆ ನನ್ನ ಮುಖಕ್ಕೆ ಏನು ಮಾಡೋದು ಮನೆ ತುಂಬ ಬೇಜಾರಾಗ್ತದೆ ಕಣ್ಮನೆ ನಿಜವಾಗ್ಲೂ. ಅದು ಗುಳ್ಳೆಗಳಾದ್ವಲ್ಲ ಇಲ್ಲಿಗೆ, ಅದು ಹಂಗೆ ಕಪ್ಪು ಕಲೆ ಆಗ್ಬಿಡ್ತು. ಹೆಂಗೆ ವೈಟ್ ಮಾಡೋದು? ಬಿಡ್ಲೇ ಇಲ್ವಲ್ಲ ಇವರು ಟ್ಯೂಷನು ಕೆತ್ತಾದ್ರು. ಟೈಮಿಂಗ್ಸ್ ಅಂದರೆ 6:15 ಬಿಡ್ತೀನಿ ಅಂತ ಅಲ್ಲಿ ಮೆಸೇಜ್ ಕಳಿಸಿದ್ದಾರೆ. ನೋಡಂತೇಳಿ ಇನ್ನೇನು ಬಿಡ್ಬೋದು ಮನೆ. ಇವತ್ತು ನಾಳೆ ಭಾನುವಾರ ಅಲ್ಲ, ಇವಾಗ ತರಕಾರಿ ಬೇಕಾ ಥರದ? ನಾಳೆ ಭಾನುವಾರ ಅಲ್ಲ. ಬಿಟ್ಟು ಬಂದೇನು? ಎಷ್ಟು ಮಾರ್ಕ್ಸಿಂದ ಬಿಟ್ಟೆ? 3 ಮಾರ್ಕ್ಸ್. 3 ಮಾರ್ಕ್ಸ್ದಾ? ಹೌದಾ? ಟ್ಯೂಷನ್ ಇದೇನು ಆದರೂ ಬಟ್ ಸ್ಟಿಲ್. ಎಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ರು ಎಕ್ಸಾಮ್? ಹಂಗಂತ 80 ಮಾರ್ಕ್ಸ್ಗಾ? ಎಷ್ಟು ಮಾರ್ಕ್ಸ್ ಮೇಲೆ ಬರಬೇಕು? 70 ಮೇಲಾ? 70 ಮೇಲೆ ಬಂದರೆ ಲೀಲಾ ಪ್ಯಾಲೇಸಿಗೆ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಯಾವ ಥರ ಕರೆಕ್ಷನ್ ಮಾಡ್ತಾರೆ. ಓದ್ಸೋದಕ್ಕೆ ಕೆಮಿಸ್ಟ್ರಿ ಟೆಸ್ಟಲ್ಲಿ 6 ಮಾರ್ಕ್ಸ್ ಉಡಾಯಿಸ್ಬಿಟ್ಟಿದ್ದಾರಲ್ಲೋ. ನಾನು ಹಾಕಿಸ್ಕೊಬಂದೆ, ಎಲ್ಲ ಕರೆಕ್ಟಾಗೇ ಇತ್ತು. 29ಇಂದ 35 ಆಯಿತು ಗೊತ್ತಾ? 6 ಮಾರ್ಕ್ಸ್ ಹೋಗಿತ್ತಲ್ಲ ಆಮೇಲೆ. ಈ ಸತಿನೂ ಕರೆಕ್ಟಾಗಿ ನೋಡು. ಈ ಸತಿನೂ ಅವ್ರು ಕರೆಕ್ಷನ್ ಮಾಡ್ಕೊಟ್ಮೇಲೆ ನೋಡ್ಬೇಕು. ಸರಿ ಸೊಂಟ ನೋವ್ತದೆ. ಅದರಲ್ಲಿ ನಾನು ಹುಡುಗರು ಇದರಲ್ಲೇ ಕೂತಿದ್ದೀನಿ ಲೇಟಾಗಿ ಹೋಗಿ. ನನ್ನ ಎಲ್ಲ ಬಂದ್ಬಿಟ್ಟಿದ್ರಾ? ಎಲ್ಲರೂ ಬಂದು ಬರಿದ್ರು ಇವತ್ತು. ಅದು ಸಣ್ಣ ರೂಮ್ ಬೇರೆ. ಎಲ್ಲರೂ ಬಂದು ಬರೆದ್ರು ಅಲ್ಲ, ನೀನು ಓದಕ್ಕೆ ಕೊಟ್ಟಿದ್ರ ಪೇಪರು? ಇಲ್ಲ ಮನೆ 50ಗೆ ಅಂತ ಇದ್ದಿದ್ದು ಒಳಗೆ ಎಂಟ್ರಿ. 1-2 ನಿಮಿಷ ಜಾಸ್ತಿ ಲೇಟ್ ಆಯ್ತು. ಆ್ಯಕ್ಚುಲಿ ಮೆಸೇಜ್ ನಾನು ಏನು ಅಂದ್ಕೊಂಡೆ 4 o'clock ಅಂದ್ಕೊಂಡೆ. ಇವಳು ಆಮೇಲೆ ಇದ್ದವಳು ಹೊರಡೋ ಟೈಮಲ್ಲಿ ಏನಂದು 50ಗೆ ಹೋಗ್ಬೇಕು ಅಂದ್ಲು. ಆಮೇಲೆ ಸರಿ 50ಗೆ ಅಂದರೆ ಒಂದು 10 ನಿಮಿಷ ಮುಂಚೆನೇ ಹೋಗ್ಬೇಕು ಅಂತ. ಸರಿ ಅಂತೇಳಿ 50 ಹೊತ್ತಿಗೆ 52 ಹೋಗ್ಬಿಟ್ವಿ 2 ನಿಮಿಷ. ಅಷ್ಟೊತ್ತಿಗೆ ಎಲ್ಲರೂ ಬಂದಿದ್ರ ಇನ್ನು ಬರೋರಿದ್ರ? ಆಮೇಲೆ ಸ್ವಲ್ಪ ಜನ ಬಂದರು ನಾನು ಬಂದಮೇಲೆ. ಅದಕ್ಕೆ ಸ್ವಲ್ಪ ಸಮಾಧಾನ ಆಯಿತು. ಅಲ್ಲ ಹೋಗ್ಬೇಕಾದ್ರೆ 2 ನಿಮಿಷ ಇತ್ತು. ಇಷ್ಟಿಷ್ಟು ಜಾಗ ಇರೋದು ಚೇರಲ್ಲಿ ಹಿಂದ್ಗಡೆ. MCQ ಕೊಟ್ಟಿದ್ರಾ? ಎಲ್ಲ ಇತ್ತು. ನಾರ್ಮಲ್ ಬೋರ್ಡ್ ಪೇಪರು. ನಾರ್ಮಲ್ ಬೋರ್ಡ್ ಪೇಪರ್ ಯಾವ ಥರ ಇದೆ ಆ ಥರನಾ? ಇಲ್ಲ ಚೆನ್ನಾಗಿರಲ್ಲ. ಒಟ್ರಾಸಿ ಎಲ್ಲ ಬರ್ದಿದ್ಯಾ ಕರೆಕ್ಟಾಗಿ? ಹಾಂ, ಗ್ಯಾರಂಟಿನಾ? ಕನ್ಫ್ಯೂಷನ್ಸ್ ಆ ಥರ ಏನಿಲ್ಲ? ಅದೇ ಅದೊಂದು ಕ್ವಶನ್ ಬಿಟ್ನಾ ನನಗೆ. ಅದು ಯಾಕೆ ಬಿಟ್ಟೆ ಅದನ್ನ? ಅದು ನನಗೆ ಗೊತ್ತೇ ಆಗ್ತಾ ಇಲ್ಲ. ಎಷ್ಟು ಯೋಚನೆ ಮಾಡಿದ್ರು. ಓದಿರ್ಲಿಲ್ವಾ? ಆ ಥರ ಕ್ವಶನ್ ನಾನು ನೋಡಿಲ್ಲ. ನೀನು ಪೇಪರ್ ಸಾಲ್ವ್ ಮಾಡೋ ಅಂತ ಅದಕ್ಕೆ ನಾನು ಮಾಡಿದೆ. ಅದೊಂದು ಆಲ್ಫಾ ಪಾರ್ಟಿಕಲ್ಲು 1 ಎಲೆಕ್ಟ್ರಾನ್ನ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ. ನನಗೆ ಜ್ಞಾನನೇ ಬಂದಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಜ್ಞಾನ ಬಂದಿದ್ದು. ನಾನು ಅವತ್ತು ನೋಟ್ಸ್ ಬರ್ದಿದ್ನಲ್ಲ ನನಗೆ ಅಂತ ಮಾಡ್ಕೊಂಡಿದ್ದು, ರೇಡಿಯೋ ಆಕ್ಟಿವಿಟಿ ನೋಟ್ಸು. ಅದು ಅದರಲ್ಲಿ ಇತ್ತು ಸಿಂಗ್ಲಿ ಅಯೋನೈಸ್ಡ್ ಹೀಲಿಯಂ ಆಟಮ್. ಆಮೇಲೆ ತಲೆಗೊಡಿತ್ತು. ಅದು ಬರ್ದಿದ್ದೀನಿ. ಗೊತ್ತಿಲ್ಲ ಅದು ಕರೆಕ್ಟಾ ಇಲ್ವಾ ಅಂತ. ಆದರೆ ಅದೇ ಇರಬೇಕು, ಯಾಕಂದರೆ ಬೇರೆ ಯಾವುದೂ ಇಲ್ಲ. ಅಂದರೆ ಅಂತೂ ಇಂತೂ 70 ಮೇಲೆ ಬಂದರೆ ಲೀಲಾ ಪ್ಯಾಲೇಸು ಅಂತ ಆಯಿತು. ಏನು ಮನೆ ಒಂದೇ 3 ಮಾರ್ಕ್ಸಿಂದ ಬಿಟ್ಟಿದ್ದೀನಿ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾವಳೆ. ಬಟ್ ಸ್ಟಿಲ್ ನೋಡೋಣ. ಚಿನಿ, ನಾಳೆ ಭಾನುವಾರ ಆಯಿತಾ? ತರಕಾರಿ ಸುಮ್ಮನೆ ನಾಳೆ ಏನು ತರಕಾರಿ ಯೂಸ್ ಮಾಡಲ್ಲ. ಸುಮ್ಮನೆ ಏನಕ್ಕೆ ಫ್ರೆಶ್ ಆಗಿರೋ ಮನೆ ಕ್ಯಾಲೆಂಡರ್ ತೊಗೊಂಡೋಗ್ಬೇಕಂಡು. ಮನೆ ಕ್ಯಾಲೆಂಡರ್ ಇಲ್ಲ. ಕ್ಯಾಲೆಂಡರ್ ನೋಡೋದೇ ಇಲ್ಲ. ಆದರೂ ಇರಬೇಕು ಕ್ಯಾಲೆಂಡರ್. ಫೋನಲ್ಲೇ ನೋಡೋದು ಜಾಸ್ತಿ, ಆದರೂ ಕ್ಯಾಲೆಂಡರ್ ಬೇಕು ಮನೆಗೆ. ಹಾಂ, ನಿನಗೆ ಹಾಂ ಬೋಂಡ ಸೊಪ್ಪ ಮಾಮೂಲಿ ಇಸ್ರೋ ಲೇಔಟ್ ಹತ್ರ ಬಂದರೆ ಇಲ್ಲೊಂದು ಗ್ರೀನ್ ವೆಜ್ ಹೋಟ್ಲ್ ಅಂತ ಇದೆ.
ಅಲ್ಲಿ ಮರ ಗಿಡ ಎಲ್ಲ ಇದೆ, ಅಲ್ಲೇ ಟೇಬಲ್ಗಳಿದೆ, ಅಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ಸಾಯಂಕಾಲ ಟೈಮ್ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಅಲ್ಲೇ ಬಂದುಬಿಟ್ಟು ದೋಸೆ ಏನಾದರೂ ತಿಂತಾ ಇರ್ತೀವಿ. ಇವತ್ತು ದೋಸೆ ತೊಗೊಂಡು ತಿಂದ್ವಿ. ಏನ ಪೇಪರ್ನ ಮಾನಸನ ಹತ್ರ ನೋಡ, ಅವಳ ಹೆಸರು ಮರ್ತಿಲ್ಲ ನೀನು. ತೋರ್ಸು 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 ಅಂತ ಕಾಲಲ್ಲಿ ಬೇರೆ ಒದಿತೈತೆ. ಅಯ್ಯೋ ಕಾಪಿ ಚಟ್ ರಾಜ, ಅದಕ್ಕೆ ನೀನು ಆಟೋ ಓಡಿಸ್ತಾ ಇರೋದು ಆಯ್ತಾ. ನಾನು ತಲೆಗೆ ಕುಕ್ಕು ಬಿಡ್ತಾ ಇದ್ದೆ ಏನು ಅಂತ. ಅಷ್ಟೆಲ್ಲ ಯಾರು? ಜೂನಿಯರ್ ಕಾಲೇಜು? ಹಾಂ, ಅಲ್ಲಿ. ಹಾಂ, ಓ, ಪ್ರಿನ್ಸಿಪಾಲ್ ಮಗಳಿಗೆ ಕಾಲಾಗ ಒತ್ತಿ ತೋರಿಸು ತೋರಿಸು ಅಂತತೆ. ಎಂತ ನಿರ್ಬೇಕು ನೀನು. ಅಬ್ಬಬ್ಬಬ್ಬಬ್ಬ. ಹೇಳಿಯಪ್ಪ ಸಾಕು. ಅಯ್ಯೋ, ಎಷ್ಟೋ ಕಾಪಿ ಹೊಡೆದು ಪಾಸ್ ಆಗ್ತಿದ್ರಿ. 7 ಗಂಟೆಗೆ 5 ನಿಮಿಷ ಇದೆ. ಇವಾಗ ಮನೆಗೆ ಬಂದ್ವಿ. ದೀಪ ಇನ್ನೂ ಉರಿತಾ ಇದೆ. 4 ಗಂಟೆಲಿ ಕಚ್ಚಿದೆ, 4:05 ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಪ್ಲೀಸ್ ಲೈಕ್ ಮಾಡಿ.